ಮಹಾರಾಷ್ಟ್ರದಲ್ಲಿ ನಾವೆಲ್ಲ ಬೆಚ್ಚಿ ಬೀಳುವಂತ ಒಂದು ಘಟನೆ ನಡೆದೋಗಿದೆ. 19 ವರ್ಷದ ಮೊಹಮ್ಮದ್ ಅಯಾಜ್ ಎಂಬ ಹುಡುಗ 180ಕ್ಕೂ ಹೆಚ್ಚು ಹುಡುಗಿರ ಜೊತೆ ಫ್ಲರ್ಟ್ ಮಾಡಿ 350ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ. ಅದು ಕೂಡ ಪರ್ಮಿಷನ್ ಇಲ್ದ ಹಾಗೆ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಗಳನ್ನ ಬಳಸಿ ಮೈನರ್ ಹುಡುಗಿರನ್ನ ಟಾರ್ಗೆಟ್ ಮಾಡ್ಕೊಂಡು ಫ್ರೆಂಡ್ ಮಾಡಿ ಲವ್ ಅನ್ನೋ ಹೆಸರಲ್ಲಿ ಪುಣೆ ಮತ್ತೆ ಮುಂಬೈ ಕರ್ಕೊಂಡೋಗಿ ಈ ವಿಡಿಯೋಗಳನ್ನ ಮಾಡ್ತಿದ್ದ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮತ್ತೆ ಈ ವಿಡಿಯೋಗಳನ್ನ ಇಟ್ಕೊಂಡು ಅವ್ರನ್ನ ಮಿಸ್ಯೂಸ್ ಕೂಡ ಮಾಡ್ಕೊಂಡಿದ್ದಾನೆ. ಇದು ಆ ಸ್ನೇಹಿತರ ಮಧ್ಯೆ ಜಗಳ ಬಂದಿರೋ ಕಾರಣದಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಸೊ ಈ ಪ್ರಕರಣ ಇವಾಗ ತನಿಖೆ ಹಂತದಲ್ಲಿದೆ. ಮುಂದೆ ಏನಾಗುತ್ತೆ, ಇದರಿಂದ ಯಾರಿದ್ದಾರೆ ಅನ್ನುವಂಥದ್ದು ನಮ್ಗೆ ಮುಂದಿನ ದಿನಗಳು ಗೊತ್ತಾಗುತ್ತೆ. ಈ ತರ ಘಟನೆಗಳು ಇದೇ ಮೊದಲಲ್ಲ, ನಡೆದಿದ್ದಾವೆ, ನಡೀತಾ ಇದ್ದಾವೆ, ಮುಂದೆ ಕೂಡ ನಡೆಯುತ್ತೆ. ಆದ್ರೂ ಕೂಡ ನಾವ್ ಯಾರು ಬದಲಾಗಿಲ್ಲ, ಆಕ್ಷನ್ ಕೂಡ ತಗೊಂಡಿಲ್ಲ. ಒಂದ್ ಕೈ ಸತ್ಯ ಏನ್ ಗೊತ್ತಾ, ಈ ಘಟನೆ ನಡೆಯೋದಕ್ಕೆ ಆ ಹುಡುಗ ಒಬ್ಬ ಮಾತ್ರ ಕಾರಣ ಅಲ್ಲ. ನಮ್ ಹೆಣ್ಮಕ್ಳುಗಳು, ಅವ್ರ ಪೇರೆಂಟ್ಸ್ಗಳು, ಮತ್ತೆ ನಾವು ಸೊಸೈಟಿ, ನಾವು ಇದಕ್ಕೆ ಮೂಲ ಕಾರಣ ಆಗಿರ್ತೀವಿ. ಹೆಣ್ಮಕ್ಳಿಗೆ ಹೇಳೋದಾದ್ರೆ, ನೀವು 21 ವರ್ಷದ ಒಳಗಡೆ ಇರ್ತೀರಾ, ನಿಮ್ಗೆ ಅತಿಯಾದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್, ಲವ್, ಅಫೆಕ್ಷನ್, ಕ್ಯೂರಿಯಾಸಿಟಿ, ಕಲ್ಚರ್ಲೆಸ್ನೆಸ್, ಪೇಷನ್ಸ್ ಇರಲ್ಲ. ಈ ತರ ಕೆಟ್ಟ ಬಿಹೇವಿಯರ್ಗಳೇ ಈ ತರ ಘಟನೆಗಳಿಗೆ ಕಾರಣ. ಪೇರೆಂಟ್ಸ್ ಗಳು ನಿಮ್ಗೆ ಸೇಫ್ ಗಾರ್ಡ್ ಮಾಡಿರ್ತಾರೆ, ನಿಮ್ಗೆ ಅದು ಹಿಂಸೆ ಅನ್ಸುತ್ತೆ, ಸ್ವತಂತ್ರನ ಕಿತ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ನೀವು ಒಂದು ತಿಳ್ಕೊಬಿಡಿ, ವಯಸ್ಸಿಗೆ ಮೀರಿ ನೀವು ಏನೇ ಮಾಡಕ್ ಹೋದ್ರು ಕೂಡ ಅದು ನಿಮ್ ಜೀವನ ಹಾಳು ಮಾಡೋದಕ್ಕೆ ದಾರಿ ಆಗ್ಬಿಡುತ್ತೆ. ಇನ್ನು ಪೇರೆಂಟ್ಸ್ ಕೇಳೋದಾದ್ರೆ, ನಮ್ಮ ಮಕ್ಕಳಿಗೆ ನಾವು ಊಟ ಕೊಟ್ಟಿದ್ದೀವಿ, ಬಟ್ಟೆ ಕೊಟ್ಟಿದ್ದೀವಿ, ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀವಿ, ಇನ್ನೇನ್ ಕೊಡಬೇಕು ಅಂತ ಹೇಳುವಂತವ್ರು ಇನ್ನೂ ಕೂಡ ಇದ್ದಾರೆ. ನಿಮ್ ಮಕ್ಕಳನ್ನ ಗಮನಿಸ್ಕೊಳ್ಳಿ, ಅವ್ರ ಕಷ್ಟ ಸುಖಗಳನ್ನ ಕೇಳಿ, ಅವ್ರು ವಿಚಾರಿಸ್ಕೊಳ್ಳಿ, ಅವ್ರಿಗೆ ಅನ್ಸೋದನ್ನ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ, ಸ್ವತಂತ್ರ ಕೊಡಿ. ಅವಾಗ ಅವ್ರು ಸಣ್ಣ ಪುಟ್ಟ ತಪ್ಪು ಮಾಡ್ಬಿಟ್ರು ಕೂಡ ನಿಮ್ ಹತ್ರ ಬಂದು ಎಲ್ಲ ಶೇರ್ ಮಾಡ್ಕೊಳ್ತಾರೆ. ಈ ತರ ಘಟನೆಗಳು ನಡೆದೋದ್ಮೇಲೆ ಸಫರ್ ಕೊಡೋದಕ್ಕಿಂತ ನಿಮ್ ಮಕ್ಕಳನ್ನ ನೀವು ಗಮನಿಸ್ಕೊಳ್ಳಿ, ಪ್ರೀತಿನ ಕೊಡಿ. ಅವ್ರ ಆ ಪ್ರೀತಿಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಭಿಕ್ಷೆ ಪಡೋ ತರ ಮಾಡಕ್ ಹೋಗ್ಬೇಡಿ. ಇನ್ನು ನಾವು ಸೊಸೈಟಿ, ನಾವು ಈ ತರ ಘಟನೆಗಳು ಎಷ್ಟೇ ನಡೀತಾ ಇದ್ರು ಕೂಡ ನಾವು ಏನು ಆಕ್ಷನ್ ತಗೊಳ್ಳಲ್ಲ. ಈ ತರ ಘಟನೆಗಳು ನಡೆದಾಗ ನಾವು ಎಚ್ಚೆತ್ಕೊಂಡು ಅವ್ರಿಗೆ ಕಠಿಣ ಶಿಕ್ಷೆ ಸಿಗೋ ತರ ಮಾಡ್ಬೇಕು, ಒತ್ತಾಯಿಸ್ಬೇಕು. ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಸಮಾಜದಲ್ಲಿ ಕೆಲವೊಂದು ವಿಚಾರಗಳನ್ನ ಸ್ಪ್ರೆಡ್ ಮಾಡಬೇಕಾದಾಗ, ಕೆಲವೊಂದು ವಿಚಾರಗಳನ್ನ ಹಂಚ್ಕೋಬೇಕಾದಾಗ ಇದು ಮಕ್ಕಳಿಗೆ ಇಂಪ್ಯಾಕ್ಟ್ ಆಗುತ್ತಾ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಇನ್ನು ಕೆಲವೊಬ್ರು ಇದ್ದಾರೆ, ಫೀಮೇಲ್ ಇನ್ಫ್ಲೂಯೆನ್ಸರ್ಸ್ಗಳು, ನೀವು ವಿಡಿಯೋಗಳನ್ನ ಹಾಕೊಂಡು ಫೇಮಸ್ ಆಗ್ತಿರ್ತಾರೆ. ಹೌದು, ಇದನ್ನೆಲ್ಲ ನೋಡಿ ನಾವು ಎಂಜಾಯ್ ಮಾಡ್ತಿರ್ತೀವಿ, ಬಟ್ ಒಂದು ಮರಿತೀವಿ, ನಮ್ಮನೆ ಹೆಣ್ಮಗಳು ಕೂಡ ಅದನ್ನ ನೋಡಿ ಇಂಪ್ಯಾಕ್ಟ್ ಆಗ್ತಿರ್ತಾಳೆ. ಸೊಸೈಟಿಲಿ ನಾವು ಏನೇ ನೆಗ್ಲೆಕ್ಟ್ ಮಾಡಿದ್ರು, ಒಂದ್ ಸಣ್ಣ ತಪ್ಪನ್ನ ನೆಗ್ಲೆಕ್ಟ್ ಮಾಡಿದ್ರು, ಅದ್ರ ಎಫೆಕ್ಟ್ ನಮ್ಮ ಮನೆಗೆ ಫಸ್ಟ್ ಆಗೋದು. So be a responsible youth and be a responsible citizen.